ಹಾಯ್, ಎಲ್ರಿಗೂ ನಮಸ್ತೆ. ಮನೀಶ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದಾಳೆ. ಅದು ಉರುವಾಲ್ ಮತ್ತು ಗೀ ರೋಸ್ಟ್ ಸ್ವಲ್ಪ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತದೆ. ಯಾಕಂದರೆ ಅದಕ್ಕೆ ಆದರೆ ಗೋಡಂಬಿ ಹಾಕಿದರೆ ತುಂಬ ಚೆಂದ ಆಗ್ತದೆ. ಗೋಡಂಬಿ ಹಾಕಲೇಬೇಕು ಉರುವಾಲ್ಗೆ. ಇದಕ್ಕೆ ಗೋಡಂಬಿ ಹಾಕಿದರೆ ಒಳ್ಳೆ ಆಗ್ತದೆ, ನನಗೆ ಇಷ್ಟ. ಆದರೆ ಬೇಕು ಅಂತಿಲ್ಲ. ಗೀ ರೋಸ್ಟು ಸ್ವಲ್ಪ ಲೈಟ್ ಹುಳಿಯಾಗಿ, ಲೈಟ್ ಸ್ವೀಟಾಗಿ ಚೆಂದ ಆಗ್ತದೆ. ಅವಳಿಗೆ ಚಿಕನ್ ಇದ್ದು ಸ್ಮೆಲ್ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಕಬಾಬ್ಗೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅಂದರೆ ಕೋಳಿ ಅಂತ ಆಗಲಿಲ್ಲ, ಆದರೆ ಇವಳಿಗೆ ಅದು ಸ್ವಲ್ಪ ಸೆನ್ಸ್, ಅದು ಸ್ಮೆಲ್ ಸ್ವಲ್ಪ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಾದರೆ ಗೊತ್ತಾಗ್ತದೆ. ಹಾಗೆ ಅಂತೇಳಿ ಹಾಳಾಗಲಿಲ್ಲ, ಕರೆಕ್ಟ್ ಇದೆ. ಅದು ನೋಡುವ ಗೊತ್ತಾಗ್ತದೆ. ಕೆಲವರು ಒಂದು ವಾರಲ್ಲಿ ಇಟ್ಟು ಮಾಡ್ತಾರೆ, ಅದೆಂತ ಆಗೋದಿಲ್ಲ. ಆ್ಯಕ್ಚುಲಿ ಅಷ್ಟು ಇಡಬಾರ್ದಂತೆ, ಮತ್ತೆ ಗೊತ್ತಿಲ್ಲ ನನಗೆ. ವಾಯ್ಸ್ ಇದು ಈ ವೆದರಿಂದ ಇದಾಗಿ ಫುಲ್ ಹೋಗಿದೆ, ಕೊರಪೆ ಆಗಿದೆ, ಲೈಟಾಗಿ ಬಿಸಿದೆ. KMC ಡಾಕ್ಟರ್ ಸೌಂದರ್ಯ ಅಂತ ಅಪಾಯಿಂಟ್ಮೆಂಟಿಗೆ ತೆಗೆದ್ವಿ. ಆಲ್ಮೋಸ್ಟ್ ಸ್ಲಾಟ್ ಫುಲ್ ಆಗಿದೆ ಅಂತ ಹೇಳಿದರು. ಆದರೆ 4:15ಗೆ ಬರಲಿಕ್ಕೆ ಹೇಳಿದರು. ಅದೇ ಪಾಪ ಮಕ್ಕಳಿಗೆಲ್ಲ ತುಂಬ ಕಷ್ಟ ಇಂಥ ವೆದರೆಲ್ಲ. ಅವರಿಗೆ ಜ್ವರ ಎಲ್ಲ ಬಂದರೆ ಅವರಿಗೆ ಹೇಳಲಿಕ್ಕೆ ಕೂಡ ಗೊತ್ತಾಗಲ್ಲ. ನನಗೆ ಜ್ವರ ಅಂತ ಇಲ್ಲ, ಖಾಲಿ ಇದು ಸ್ವರ ಹೋಗಿದೆ, ಮತ್ತು ಲೈಟ್ ಕೆಮ್ಮು ಇದೆ, ಮತ್ತು ಶೀತ. ಎಂತ ಆಗಿದೆ ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಹೊತ್ತು ಮುಂಚೆ ಬಿಸಿಲಿತ್ತು, ಈಗ ಮಳೆ ಬರ್ತಾ ಇದೆ. ಕುಂಟು ಬಿದ್ದೆ ಮಳೆ. ಬಟ್ಟೆದು ಹೊರಗೆ ಸ್ಟ್ಯಾಂಡ್ ಹೊರಗೆ ಇಟ್ಟಿದ್ವಿ, ಅಂದರೆ ತುಂಬ ಬಿಸಿಲಿತ್ತು. ಈಗ ಮಳೆ ಬಂತು, ಅದಕ್ಕೆ ರಪ್ಪ ಒಳಗಿಟ್ಟು ಬಂದದ್ದು. ಆ್ಯಕ್ಚುಲಿ ನಂಗಿದ್ದು ಚೂರು ಚೆನ್ನಾಗಿತ್ತು ನೋಕ ಸ್ಮೆಲ್. ಮಂಡೆ ನಾನು ಚಿಕನ್ ಮಾಡಲ್ಲ, ಫಿಶ್ ಮಾಡಿದ್ವಿ. ಬಟ್ ಇದು ಎಕ್ಸ್ಟ್ರಾ ತಂದ ಚಿಕನ್ ಇತ್ತು, ಅದಕ್ಕೆ ಕಬಾಬ್ ಮಾಡಲಿಕ್ಕೆ ಅಂತ ಇಟ್ಟದ್ದು. ನನಗೆ ಅದು ಆಯಿಲ್ ಐಟಮ್ ಮಾಡಲಿಕ್ಕೆ ಅಂತ ಮನಸ್ಸಿರಲ್ಲ. ಮತ್ತೆ ಫುಲ್ ಹೋಗಿ ಇಡೀ ಮನೆ ಒಳಗಡೆ ಇಡೀ ಹೋಗಿ ಬರ್ತದೆ. ಇದಕ್ಕೆ ಆ್ಯಕ್ಚುಲಿ ಮಳೆಗೆ ಒಳ್ಳೇದಾಗ್ತದೆ, ಮತ್ತು ನನಗೆ ಸೆಟ್ ಆಗಲ್ಲ. ಟಿಕ್ಕ ಎಲ್ಲ ಸೂಪರ್ ಆಗ್ತದೆ. ಟ್ರೈ ಮಾಡಬೇಕು. ಟಿಕ್ಕ ಅದು ಕೂಡ ಕೆಲವರು ಒಟ್ಟಿಗೆ ಸೇರಿ ಈಗ ನೈಟಲ್ಲೆಲ್ಲ ಇದು ಮಾಡ್ತಾರೆ. ಅದು ಹೊರಗಡೆ ಕ್ಯಾಂಪ್ ಫೈರ್ ಹಾಕಿ, ಅದು ಸೂಪರ್ ಆಗ್ತದೆ ಟಿಕ್ಕ. ಮತ್ತು ಅದು ಬೇಕಲ್ಲ ಗ್ರಿಲ್ ಅದು ಟಿಕ್ಕ ಮಾಡುವಂಥದ್ದು, ಅದಿಲ್ಲ. ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕಿತ್ತು. ಅಂದರೆ ನನಗೆ ಕೆಲವು ಜನ ಪರ್ಸನಲ್ ಮೆಸೇಜ್ ಎಲ್ಲ ಹಾಕ್ತಾ ಇದ್ರು. ಇವಾಗ ಸಪ್ರೇಟ್ ಆಗಿರ್ತಾರೆ, ಯಾರು ಹೆಲ್ಪ್ ಇರಲ್ಲ, ಅವರು ಅಂದರೆ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂತ. ನಾವು ಕೂಡ ಇವಾಗ ಅಂದರೆ ಪಾಪವನ್ನು ಅಷ್ಟೇ ಗಂಡ ಮ್ಯಾನೇಜ್ ಮಾಡಿದ, ಗಂಡ ಹೆಂಡತಿಯನ್ನು ಮ್ಯಾನೇಜ್ ಮಾಡಿ. ಹಾಗೆ ಅಂದರೆ ನಾವು ಕೂಡ ಇವಾಗ ಕಲಿತಾ ಇದ್ದೇವೆ ಅಷ್ಟೇ ಒಂದೊಂದೇ ಮಕ್ಕಳ ಬಗ್ಗೆ. ಸೊ ನಾವೇ ಅಂತ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ, ಅಥವಾ ಹೇಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದರೆ ನಮ್ಮ ರೀತಿಯಲ್ಲಿ, ನಮ್ಮ ಸ್ಟೈಲಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡ್ತೇವೆ ಅದನ್ನು ಹೇಳಿಕೊಡ್ತೇವೆ. ಕೆಲವರಿಗೆ ಯೂಸ್ ಆಗ್ಬೋದು, ಕೆಲವರಿಗೆ ಆಲ್ರೆಡಿ ಗೊತ್ತಿರ್ತದೆ. ನ್ಯೂ ಕಪಲ್ಸ್ ಅವರಿಗೆಲ್ಲ ಸ್ವಲ್ಪ ಯೂಸ್ ಆಗ್ಬೋದು. ನಮ್ಮ ಒಂದು ಅನುಭವ ಅಷ್ಟೇ. ನ್ಯೂ ಪೇರೆಂಟ್ಸ್, ಕಪಲ್ಸ್ ಆಗಿ ಪೇರೆಂಟ್ಸ್. ಯಾಕಂದರೆ ಇದು ಯಾರಿಗಾದರೂ ಹೆಲ್ಪ್ ಇದ್ದು ಅವರಿಗೆ ಆ ಥರ ಸಿಚುವೇಶನ್ಸ್ ಎಲ್ಲ ಕೆಲವೊಂದು ಗೊತ್ತಾಗಲಿಕ್ಕಿಲ್ಲ. ಸೊ
ಸೊ ಅದ್ರ ಬಗ್ಗೆ ಹಾಗಾಗಿ ನಾವು ಹೇಳುವಾಗ ಏನು ತಪ್ಪು ತಿಳ್ಕೊಳ್ಳದೆ ಅದನ್ನು ಅಳವಡಿಸಿಕೊಂಡು ಕಂಟಿನ್ಯೂ ಮಾಡಿ. ಈಗ ಪದಾರ್ಥ ಕಂಟಿನ್ಯೂ ಆಗಲಿ, ನಂತರ ಆ ಟಾಪಿಕ್ ಮತ್ತೆ ಮಾತಾಡುವ. ಅಡಿಗೆ ಆಗ್ತಾ ಬಂತು, ಯಾಕಂದರೆ ನೋಡುವಾಗಲೇ ಆಸಕ್ತದೆ. ಈಗ ಈಗ ಒಳ್ಳೆ ಪರಿಮಳ ಬರ್ತಾ ಇದೆ. ಅವರಿಗೆ ಗೀ ರೋಸ್ಟ್ ಚಿಕನ್ ಮಾಡುವಾಗ ನಮಗೆ ಖುಷಿ ಆಗ್ತದೆ, ಯಾಕಂದ್ರೆ ಅವರಿಗೆ ಚಿಕನ್ ಇಷ್ಟ. ಫಿಶ್ ಮಾಡುವಾಗ ನಮಗೆ ಖುಷಿ ಆಗ್ತದೆ. ಅವಳಿಗೆ ಫಿಶ್ ಇಷ್ಟ, ಫಿಶ್ ಫ್ರೈ ಎಲ್ಲ ನನಗೆ ಕೂಡ ಇಷ್ಟ. ಅದರಲ್ಲಿ ಪಾಪುಗೆ ಆಲ್ಮೋಸ್ಟ್ ಇಬ್ಬರದ್ದು ಕೂಡ ಟೇಸ್ಟ್ ಮಿಕ್ಸ್ ಆಗಿದೆ, ಎಲ್ಲ ಅವಳು ಇಷ್ಟಪಡ್ತಾಳೆ. ಮಿಕ್ಸ್ ಆಗಿದೆ ಅಂದ್ರೆ ನಾವು ಎಂತ ಕೊಡ್ತಾ ಹೋಗ್ತೀವಿ ಅದಕ್ಕೆ ಅವ್ರು ಸೆಟ್ ಆಗ್ತಾರೆ ಹಾಗೆ. ಆದರೆ ಕೆಲವರಿಗೆ ಜೆನೆಟಿಕ್ಸ್ ಎಲ್ಲ ಕೆಲವು ಇಷ್ಟ ಇರೋದಿಲ್ಲ, ಅದು ಕೂಡ ಕೌಂಟ್ ಆಗ್ತದೆ. ನಾವು ಮತ್ತೆ ಮಾತಾಡುವ. ಇವಾಗ ಇದು ಆಗಿ ಸ್ವಲ್ಪ ಕೆಲಸ ಇದೆ. ಇಲ್ಲಿ ನಾವು 4:30ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ, ಹಾಗಾಗಿ ಸ್ವಲ್ಪ ಲೇಟೇ ಬಂದ್ವಿ, ಯಾಕಂದರೆ ರಶ್ ಇರ್ತದೆ ಅಂತ. ಇವಾಗ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಕಡೆ ಶೀತ ಜ್ವರ ಎಲ್ಲ ಇದೆ. ಅವಳಿಗೆ ಅಂದರೆ ಲೈಟಾಗಿ ಜ್ವರ ಇತ್ತು, ಮತ್ತು ಅವಳದು ಮೆಡಿಸಿನ್ ಕೂಡ ಅಷ್ಟೇ ತುಂಬ ತಿಂಗಳ ಮುಂಚೆದ್ದಿದ್ದದ್ದು. ಹಾಗಾಗಿ ಈ ಮಕ್ಕಳು ದೊಡ್ಡದಾಗ್ತಾ ಹೋದಾಗೆ ಅವರದ್ದು ಮೆಡಿಸಿನ್ ಅಥವಾ ಅದು ಕೊಡುವಂತಹ ಡೋಸ್ ಏನಿದೆ ಸೊ ಅದೆಲ್ಲ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಒಮ್ಮೆ ಚೆಕಪ್ ಮಾಡಿ ಬರುವಂತ ಹೋಗಿದ್ವಿ. ಇಲ್ಲಿ KMCಯಲ್ಲಿ ಮಕ್ಕಳದ್ದೇ ಸೆಕ್ಷನ್ ಇದೆ, ಸೊ ಡಾಕ್ಟರ್ ಸೌಂದರ್ಯ ಅಂತ. ಇವಳಿಗೆ ಚಿಕ್ಕ ಮಗುವಿನಿಂದ ಕೂಡ ಅವರನ್ನೇ ಕನ್ಸಲ್ಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿ ಮತ್ತೇನಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಈ ಥರ ಸ್ವಲ್ಪ ಪ್ಲೇಸ್ ಕೂಡ ಇದೆ, ಸ್ವಲ್ಪ ಮ್ಯಾನೇಜ್ ಮಾಡಿ. ಅಲ್ಲಿಂದ ಬರುವಾಗ ಇಲ್ಲಿ ನಮ್ಮ ಮನೆಗೆ ಹತ್ತಿರ ಆಗುತ್ತೆ ಇದು. ಸೊ ಈ ಪ್ಲೇಸ್ಗೆ ನಾವು ಆ್ಯಕ್ಚುಲಿ ಮುಂಚೆ ಬಂದಿದ್ವಿ, ಆವಾಗ ಪಾಪು ಚಿಕ್ಕದಿದ್ಲು, ಆಟ ಆಡಲಿಕ್ಕೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ. ಹಾಗಾಗಿ ಇವತ್ತು ಸ್ವಲ್ಪ ಆಟ ಆಡಿಸುವ ಅಂತ, ಯಾಕಂದರೆ ಮಕ್ಕಳು ಎಷ್ಟು ಆಟ ಆಡ್ತಾರೆ ಈ ಏಜಲ್ಲಿ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಮನೆಯಲ್ಲೇ ಇಡೀ ದಿವಸ ಇರ್ತಾರೆ, ಸೊ ಅವರಿಗೂ ತುಂಬ ಬೋರ್ ಆಗ್ತಾ ಇರುತ್ತೆ. ಮಳೆ ಕೂಡ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಬೇಗ ಒಂದು ರೌಂಡ್ ಹೋಗಿ ಬರುವ ಅಂತ ಬಂದ್ವಿ. ನಮಗೆ ಫ್ರೀ ಇರುವಾಗ ನಾವು ಎಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ನಮಗೂ ಖುಷಿಯಾಗುತ್ತೆ, ಅವರಿಗೂ ಖುಷಿಯಾಗುತ್ತೆ. ಯಾಕಂದರೆ ಈ ಏಜ್ ಅಂತ ಅವರಿಗೆ ತುಂಬ ಆಟ ಆಡುವ ಇಂಟ್ರೆಸ್ಟ್ ಇರುತ್ತೆ. 6 ವರ್ಷ ತನಕ ಮಕ್ಕಳು ತುಂಬ ಆಟ ಆಡಬೇಕು, ಚೆನ್ನಾಗಿ ತಿನ್ನಬೇಕು ಮತ್ತು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವಳಿಗೆ ಕೂಡ ಅಷ್ಟೇ ತುಂಬ ಇವಾಗ ಯಾವಾಗಲೂ ಮಧ್ಯಾಹ್ನ ಕೂಡ ಅಷ್ಟೇ ತುಂಬ ಕಿರಿಕಿರಿ ಆಗಿ ಅವಳು ಮಲಗುದು, ಯಾಕಂದರೆ ಅವಳಿಗೆ ಆಟ ಆಡಬೇಕು ಅದೇ ಮೂಡಲ್ಲಿರ್ತಾಳೆ. ಸೊ ಇವರು ಯಾವಾಗೆಲ್ಲ ಸಿಗ್ತಾರೆ, ಫ್ರೀ ಸಿಗ್ತಾರೆ, ಸೊ ಸಂಜೆ ಹೊತ್ತಿಗೆ ಈ ಥರ ಕರ್ಕೊಂಡು ಹೋಗ್ತೀವಿ. ನಮಗೂ ಕೂಡ ಖುಷಿಯಾಗುತ್ತೆ. ಈ ಪ್ಲೇಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಎದುರುಗಡೆ ಬೀಚ್ ಇದ್ದು ಈ ಥರ ಇದ್ದರೆ ಒಂಥರ ಸಂಜೆ ಹೊತ್ತಿಗೆ ತುಂಬ ಖುಷಿಯಾಗುತ್ತೆ ಹೊರಗಡೆ ಹೋಗಲಿಕ್ಕೆ. ಮಕ್ಕಳಿಗೆ ಫಸ್ಟಿಗೆ ಆಡುವಾಗ ಯಾವುದ್ರಲ್ಲಾದರೂ ಅಷ್ಟೇ ಹೆಣ್ಮಕ್ಳಿಗೆ ಅನಿಸುತ್ತೆ ಸ್ವಲ್ಪ ಭಯ ಇರ್ತದೆ. ಹಾಗಾಗಿ ಇವರೆಂತ ಮಾಡ್ತಾರೆ ಅಂದರೆ ಒಮ್ಮೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ಅವರು ಬೇಡ ಅಂತ ಹೇಳಿ ಬಿಟ್ಬಿಟ್ರೆ ಮತ್ತೆ ಅದೇ ರೀತಿ ಭಯ ಪಡ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಲಾಗ್ ಸ್ವಲ್ಪ ಅರ್ಧ ಮಿಕ್ಸ್ ಆಗ್ಬೋದು, ಬೇಸರ ಮಾಡ್ಕೊಳ್ಬೇಡಿ. ಇವತ್ತು ಆಟಿದ ಅಮಾವಾಸ್ಯೆ, ಹಾಗೆ ನೋಡಿ ಇಲ್ಲಿ ಇಲ್ಲಿ ನೋಡಿ ತುಂಬ ಬಾಬಾ ಇಲ್ಲಿ ನೋಡಿ ಬನ್ನಿ ವೀಕ್ಷಕ. ಆಟಿದ ಅಮಾವಾಸ್ಯೆದು ಕಷಾಯ ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ. ಆಕ್ಚುಲಿ ಬೆಲ್ಲ ತಿನ್ಲಿಕ್ಕೆ ಸ್ವಲ್ಪ ಬೆಲ್ಲ, ಅದು ಸ್ವಲ್ಪ ಮಂಗೆ ಮಾಡ್ಲಿಕ್ಕೆ ಅದೊಂದು ಸೇಫ್ಟಿಗೆ ಇಟ್ಟದ್ದು. ಅವಳ ಹತ್ರ ಈಗ ಜ್ಯೂಸ್ ಅಂತ ಹೇಳಿದೆ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ. ನಾನು ಕುಡಿತೇನೆ ಫಸ್ಟ್ ಅಂತ. ಕುಡಿದ ನಂತರ ಒಂದು ಮುಕ್ಳಿಯಲ್ಲೇ ಒಂದು ಮುಕ್ಳಿ ಬಣ್ಣ ಬೇಯ್ತಾರೆ ಮನೆ. ಕುಡಿದ ನಂತರ ಒಂದು ಸಿಪ್ಪಲ್ಲೇ ಬೇಡ ಅಂತ ಹೇಳ್ತಾರೆ. ಹಾಗೆ ಈಗ ನೋಡ್ಬೇಕು ಬನ್ನಿ. ಇವಾಗ ನಮ್ದು ಕುಡಿಯುವಾಗ ಎಕ್ಸ್ಪ್ರೆಷನ್ ಚೇಂಜ್ ಆದ್ರೆ ನಾವು ಎಕ್ಸ್ಪ್ರೆಷನ್ ಚೇಂಜ್ ಆಗದಾಗಿ ಕಂಟ್ರೋಲ್ ಮಾಡಿ ಕೂತ್ಕೊಳ್ಬೇಕು. ಬರ್ಲಿ ಇಲ್ಲದೆ ಅವಳಿಗೆ ಗೊತ್ತಾಗ್ತದೆ ಬರ್ಲಿ ₹40 ಜಲ್ವ ಅಷ್ಟೇ. ಜ್ಯೂಸ್ ಅಷ್ಟು ಜ್ಯೂಸ್ ಬರೋದು, ಬೆಲ್ಲ ಬರ್ರಜ್ಜಿ, ಬೆಲ್ಲ ತಿನ್ರಜ್ಜಿ, ಅಷ್ಟು ಜ್ಯೂಸ್ ಬರೋದು ಬೊಕ್ಕ ಬೆಲ್ಲ. ಮಕ್ಕಳಿಗೆ ಮಂಗಿ ಮಾಡ್ಲಿಕ್ಕೆ ಇಟ್ಟರೆ ಇದು ಕಷ್ಟ. ರೆಡಿ 1 2 3 ತುಂಬ ಕಹಿ ಇದೆ, ಕಷ್ಟ. ಬಲ್ಲ 1 2 3 ಸ್ಟಾರ್ಟ್.
ಎಕ್ಸ್ಪ್ರೆಷನ್ ಕೊಡುವಾಗಿಲ್ಲ, ಸೂಪರ್ ಆಗಿದೆ. ಸೂಪರ್ ಖಾಲಿ ಪಪ್ಪನ ಖಾಲಿ ಪಪ್ಪ ಜ್ಯೂಸ್ ಬಾರ್ದು. ನಾನು ಬೆಲ್ಲ ತಿನ್ನುವುದಿಲ್ಲ ಅಂಚತ್ತೆ. ಅವಳಿಗೆ ಸ್ಮೆಲ್ ಅಲ್ಲಿ ಸ್ವಲ್ಪ ಡೌಟ್ ಇದೆ, ಜ್ಯೂಸ್ ಅಲ್ಲ ಅಂತ, ಹಾಗೆ ನಮ್ಮನ್ನು ಮಂಗೆ ಮಾಡಿದವರು. ಸ್ವಲ್ಪ ಕುಡಿಸಿದ್ದು ನೋಡಿ ಮುಖ ನೋಡಿ. ಹೌದು ಕಷಾಯ, ಜ್ಯೂಸ್ ಜ್ಯೂಸ್ ಫ್ರೂಟ್ಸ್ ಜ್ಯೂಸ್. ಚಿಪ್ಪೆಜ್ಜ ಮಕ್ಕಳದಂಡು ಹೇಗೆ ಚಿಪ್ಪೆಜ್ಜವು ಮಕ್ಕ ಕಷಾಯ ಎಲ್ಲ ಕುಡ್ದಾಯ್ತು. ಈಗ ಮೆತ್ತೆ ಗಂಜಿ, ಇದರ ಪರಿಮಳ ಒಂಥರ ಸೂಪರ್. ಮೆತ್ತೆ ಗಂಜಿ ಇದು ಟೇಸ್ಟ್ ಕೂಡ ಸೂಪರ್, ಪರಿಮಳ ಕೂಡ ಸೂಪರ್. ಯಾಕಂದ್ರೆ ಮೆತ್ತೆದು ಪರಿಮಳ. ಹೇಳು ನೋಡಿ, ಮೇಲೆ ಕುತ್ಕೊಂಡದ್ದು ಡೈರೆಕ್ಷನ್ ಕೊಡ್ಲಿಕ್ಕೆ ಸೂಪರ್ವೈಸರ್ ಅವಳು. ಬೆಳಗಿದ್ದು ಪ್ಲೇಸ್ ಅದು. ಆಕ್ಚುಲಿ ಇದಕ್ಕೆ ತೆಂಗಿನಕಾಯಿ ಮತ್ತೆ ಬೆಲ್ಲ ಹಾಕಿದ್ರೆ ಸೂಪರ್ ಆಗ್ತದೆ. ಅಮ್ಮ ಅಂಚ ಪಂಪಚ್ಚಿ ಅದೇ ಅಶ್ವತಿ ಅದು ಸ್ವಲ್ಪ ಇದು ಲಾಸ್ಟ್ ಟೈಮ್ ಒಮ್ಮೆ ಮಾಡಿದ್ದೆ, ಅಂದ್ರೆ ಈ ದಿವಸ ಅಲ್ಲ ಬೇರೆ ದಿವಸ, ಆವಾಗ ಟೇಸ್ಟ್ ಚೇಂಜ್ ಆಗಿತ್ತು. ಮತ್ತೆ ನೋಡುವಾಗ ಅದಕ್ಕೆ ತೆಂಗಿನ ಹಾಲು ಕಮ್ಮಿ ಆಗಿತ್ತು. ಅಮ್ಮನ ಪಂಪಚ್ಚಿ ಅಂತ ಅಂಚ ಪಂಪಚ್ಚಿ ಅವಳಿಗೆ ಶೀತ ಆಗಿದೆ, ಶೀತ ಜ್ವರ ಇದೆ ಸ್ವಲ್ಪ ಲೈಟ್ ಆಗಿ. ಅಂದ್ರೆ 2 ಮೆಡಿಸಿನ್ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ, ಅದು ಹಾಕ್ಲಿಲ್ಲ ಇನ್ನು ಕೂಡ. ಅದೊಂದು ತುಂಬಾ ಸ್ವಲ್ಪ ಜಾಸ್ತಿ ಜ್ವರ ಇದ್ರೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ಆಟ ಆಡಿದ್ದಾರೆ ಹಾಗೆ ಸ್ವಲ್ಪ ಜಾಸ್ತಿ ಇದೆ. ಅದು ಮೈ ಹುಡಿಯಾದ್ರೆ ಕೆಲವೊಮ್ಮೆ ಇದಾಗ್ತದಲ್ಲ. ಈಗ ಮತ್ತೆ ವೆದರ್ ಕೂಡ ಅಷ್ಟು ಕರೆಕ್ಟ್ ಇಲ್ಲ. ಕಡಿಮೆ ಆಗಿತ್ತು ಮಾತ್ರ ನಿನ್ನೆ, ಮತ್ತೆ ರಾತ್ರಿ ಇದೆ. ಹುಷಾರಿಲ್ಲ ರೀ ಬಾಬಾ, ಮುಲ್ತಲೆ ಹುಷಾರಿಲ್ಲ ರೇ. ಫೈನಾ ಸೂಪರ್. ಮತ್ತೆ ಗಂಜಿ ತಿನ್ರಂಡು, ಅದೇ ಗಂಜಿ ತಿನ್ರಂಡು ಬುಷಮಿ ಪರೆ. ಹಾಂ ಮುಖ ಗಂಜಿ ತಿಂಪರೆ. ಗಂಜಿ ಇಷ್ಟನೇ ರೀಗ, ಮಸ್ತ್ ಇಷ್ಟನೇ ತಾನೆ. ಮೊಟ್ಟಿಟ್ಟು ಬುಷಮಿದು ಬಕ್ಕದಿಂಕ, ಬುಷಮಿದು ಬಕ್ಕದಿಂಕ. ಹ್ಯಾಪಿ ನ್ಯೂ ಇಯರ್. ಹಾಂ ಓಕೆ 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 ಓಕೆ. ಗಂಜಿ ರೆಡಿ ಆಯಿತು. ಸೂಪರ್ ಮೆತ್ತೆ ಗಂಜಿ. ಪಾಯಸ ಥರನೇ ಆಗಿದೆ, ಗೋಧಿ ಪಾಯಸ ಥರ ಆಗಿದೆ ನೋಡಿ. ಇದರದ್ದೊಂದು ಟೇಸ್ಟ್ ಎಷ್ಟು ಚಂದ ಅಂದರೆ, ಅದು ಬೆಲ್ಲದ ಫ್ಲೇವರ್, ಮೆತ್ತೆ ಫ್ಲೇವರ್, ಪರಿಮಳ ಕೂಡ ಚಂದ, ಟೇಸ್ಟ್ ಕೂಡ ಚಂದ. ಬಿಸಿ ಬಿಸಿ ಇದೆ, ಇನ್ನು ಕಾಯಿಸೋದು ಬೇಡ, ರಪ್ಪ ತಿಂದು ಮುಗಿಸುವ. 1 2 ಬನ್ನಿ. ಮಧ್ಯಾಹ್ನಕ್ಕೆ ಮೀನು ನಾನು ನಮ್ಮ ಚಿಲಿಂಬಿ ಹತ್ರ ಇರುವಂತಹ ಬೆಸ್ಟ್ ಫಿಶ್ ಚಿಲಿಮಿ, ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಲ್ಯಾಂಡ್ ಟ್ರೇಡರ್ಸ್ ಇದೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತದೆ, ಅದರ ಕರೆಕ್ಟ್ ಅಪೋಸಿಟ್ ಅಲ್ಲಿ ಇರುವಂಥದ್ದು. ಇದು ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿರೋರಿಗೆ. ತುಂಬ ಒಳ್ಳೊಳ್ಳೆ ಫ್ರೆಶ್ ಮೀನು ಸಿಗ್ತದೆ ಇಲ್ಲಿ. ಅಂದರೆ ಓಡದ ಮೀನು ಅಂತ ಹೇಳ್ತಾರೆ. ಅದು ನಮ್ಮ ನೇತ್ರಾವತಿ, ಪಣಂಬೂರು ಮತ್ತು ಮಂಜೇಶ್ವರ ಅಲ್ಲಿಂದೆಲ್ಲ ಬರುವಂಥ ಮೀನುಗಳು ನೋಡ್ಬೋದು ನೀವು ಇಲ್ಲಿ. ದೊಡ್ಡ ದೊಡ್ಡ ಏಡಿಗಳು, ಅದೇ ಬಂಗುಡೆ ಬೂತೆ, ಆಲ್ಮೋಸ್ಟ್ ಎಲ್ಲ ರೀತಿಯ ಎಲ್ಲ ಥರದ ಮೀನುಗಳಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಇದರ ಫ್ರೆಶ್ನೆಸ್ ಹೇಗಿದೆ ಅಂತ. ಹಾಗಾಗಿ ನಾವು ಆಲ್ಮೋಸ್ಟ್ ಇಲ್ಲಿಂದಲೇ ತರೋದು. ನಮಗೆ ಅಂದರೆ ಮೀನು ಮಂಗಳೂರಿನವರಿಗೆ ಎಲ್ರಿಗೂ ಇಷ್ಟ. ಹಾಗಾಗಿ ಮೀನು ತಿನ್ನುವಾಗ ಈ ಸೀಸನ್, ಕೆಲವು ನಾನ್ ಸೀಸನಲ್ಲೆಲ್ಲ ಒಳ್ಳೊಳ್ಳೆ ಫ್ರೆಶ್ ಮೀನು ಸಿಕ್ಕಿದರೆ ತುಂಬ ಖುಷಿ ಆಗ್ತದೆ. ಹಾಗಾಗಿ ಮತ್ತು ಕ್ಲೀನ್ ಕೂಡ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ, ಒಳ್ಳೆ ಹೈಜೀನ್ ಆಗಿದೆ. ಮೀನು ಬೇಕಾದವರು ವಿಸಿಟ್ ಮಾಡಿ. ಮಧ್ಯಾಹ್ನಕ್ಕೆ ಇವತ್ತು ಮೀನು ಸಾರು. ಮಧ್ಯಾಹ್ನದ ಬೆಳಿಗ್ಗೆದೆಲ್ಲ ಮುಗಿಸಿ ಮೀನು ಸಾರು, ಅಡೆ ಮೀನು ಅಂದರೆ ನಿನ್ನೆ ತಂದದ್ದು ಮೀನು. ಹಾವು ಬಾಬಾ ಹಾವು ನೋ ಚುಚ್ಚುಚ್ಚಿ ಅವೇ. ನಿನ್ನೆ ಮೀನು, ಅಡೆ ಮೀನು ಜಾಸ್ತಿ ತಂದಿದ್ವಿ, ಮತ್ತು ಅವರು ಕೂಡ ಮೀನು ಎಕ್ಸ್ಟ್ರಾ ಕೊಟ್ಟಿದ್ರು, ಹಾಗೆ ಜಾಸ್ತಿ ಇತ್ತು ಮೀನು. ನಿನ್ನೆ ಸ್ವಲ್ಪ ಫ್ರೈ ಮಾಡಿ ಹೊತ್ತಿಗೆ ರಸಕ್ಕೆ ಉಳಿದಿತ್ತು ನೋಡಿ. ಆಲ್ಮೋಸ್ಟ್ ರಸ ಕಂಪ್ಲೀಟ್ ಆಯಿತು, ಮೀನು ರಸ ಕೂಡ ಕಂಪ್ಲೀಟ್ ಆಯಿತು. ಒಳ್ಳೆ ಕುದಿ ಕೂಡ ಬಂದಿದೆ, ಟೇಸ್ಟ್ ಇದೆ ತುಂಬ. ಮೀನು ಮುಳ್ಳೆಲ್ಲ ಜಾಸ್ತಿ ಇಲ್ಲ, ಮಕ್ಕಳಿಗೆ ಸಹ ಕೊಡ್ಬೋದು. ಮತ್ತು ಇದು ಕೂಡ ತುಂಬ ಒಳ್ಳೆಯದು, ಲಾಸ್ಟ್ ಟೈಮ್ ತಗೊಂಡು ಬಂದಿದ್ದು.
ಎಮರ್ಜೆನ್ಸಿಗೆ ಕೆಲವೊಮ್ಮೆ ಅವರಿಗೆ ಜೋರು ಹಸಿವಾದಾಗ ಆಗ್ತದೆ. ಸ್ನ್ಯಾಕ್ಸ್ ನಾವು ಅಮ್ಮು, ಮುಂಚೆನೇ ರೆಡಿ ಮಾಡಿ ಸೂಪರ್ ಉಂಡೆ. ಇಲ್ಲದ್ರೆ ಅವರನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಸಿಕ್ಕಿದ್ದನ್ನು ಕೊಡಬೇಕಾಗ್ತದೆ. ಸ್ವಲ್ಪ ಹೆಲ್ದಿ ಐಟಮ್ ಸಹ ಮಾಡಿದ್ರೆ ತುಂಬ ಒಳ್ಳೆ. ಮತ್ತು ನಮಗೆ ಸಾಕ್ತದಲ್ಲ, ಮೆಲ್ಲ 7 ಸಲ ತೆಗೆದು ತಿಂತಾಳೆ. ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಅದು. ಅದು ಅವ್ರಿಗೆ ಕೊಡುವಾಗ ಸ್ವಲ್ಪ ಶೆಕೆ ಅಂದರೆ ಬಿತ್ತು 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 ಕೆಳಗೆ ಬಿತ್ತು. ಇಂಚ ಪೂರ್ಣಿ ನೀವು ಇಂಚ ಪೂರ್ಣಿ ಹಾಂ, ಇದ್ದ ಮನೆಯಲ್ಲಿ ಹಾಲು ಚೆಲ್ಲಬೇಕು, ಕಡಲೆ ಚೆಲ್ಲಬೇಕು, ಕಡಲೆ ಆಚೆ ಈಚೆ ಫುಲ್ ರಟ್ಟಬೇಕು. ಮತ್ತೆ ಅಪ್ಪ ಅಮ್ಮ ಕ್ಲೀನ್ ಮಾಡಬೇಕು. ಬಾಬಾ ಇಂಚ ಪೂರ್ಣಿ ಬಲ್ಲೆ ಈರ್ ತೀರ್ಥ ಪಾಡ್ನೆ ದೇ ತೀರ್ಥ ಪಾಡ್ನಿ ಪೆಜ್ಜಿಲಿ ಪೆಜ್ಜಿಲಿ. ಲಾಗ್ ಸ್ಟಾರ್ಟ್ ಮಾಡಿ ಲಾಗಲ್ಲಿ ಮಾತಾಡಲಿಕ್ಕೆ ಇತ್ತು. ಅದು ಈ ವಿಡಿಯೋದಲ್ಲಿ ಆಗಲಿಲ್ಲ, ಅದೆಲ್ಲ ಮಿಕ್ಸಪ್ ಆಯಿತು. ಸೊ ಸಪ್ರೇಟ್ ವಿಡಿಯೋ ಯಾಕಂದರೆ ಈ ವಿಡಿಯೋನ ನಿನ್ನೆ ಅದೇ ಹೇಳಿದ್ವಿ, ಅದ್ರ ಟಾಪಿಕ್ ಮಾತಾಡ್ತೀವಿ ಅಂತ, ಮತ್ತೆ ಅದು ಸ್ಟಕ್ ಆಯಿತು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಮುಂದಿನ ವ್ಲಾಗಲ್ಲಿ ಸಿಗುವ ಟಾಪಿಕ್ ಬಗ್ಗೆ ಕರೆಕ್ಟಾಗಿ ಮಾತಾಡುವ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.